ಕೇಳಕ್ ಬಂದಿನಿ ಅಂತ ಮಹಾನ್ ಭಾವರು ಈ ರಾಜ್ಯದ ಜಮೀರ್ ಅಹ್ಮದ್ ಸಾಹೇಬರು ಮಾತನಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಉದ್ದೇಶಿಸಿ ಸಮೀರ ಬಗ್ಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳ್ಬೇಕು. ಏನಕ್ಕಂದ್ರೆ 2014ರಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾದ್ಮೇಲೆ ಒಬ್ಬ ನಮ್ಮ ರಾಜ್ಯದಲ್ಲೇ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ಮಂತ್ರಿ ಆಗ್ಬಿಟ್ಟು ಏನ್ ಹೇಳಿದ್ರು, ನಮ್ಮ ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ನಾವು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಹೇಳಿದ್ವಿ. ಹಾಗಾಗಿ ಜೋರಾಗಿ ನನ್ನ ಜೊತೆ ಜೈ ಭೀಮ್ ಇರಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಆತ್ಮೀಯರು ಏನ್ರಿ, ಶಿವಾನಂದ್ ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂತ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂತ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಮಯೂರಿ ನಮ್ಮ ಎಸಿಸಿ ಇನ್ಚಾರ್ಜ್ ಆದಂತ ನಮ್ಮ ಪಕ್ಷದ ಮುಖಂಡ ಆದಂತ ಮಯೂರಿ ಸಾಹೇಬ್ರೆ, ನಸೀರ್ ಸಾಹೇಬ್ ಸಾಹೇಬ್ರೆ, ನನ್ನ ಆತ್ಮೀಯ ಆದಂತ ಸಚಿವರಾದಂತ ರಹೀಂ ಖಾನ್ ಅವರೇ, ವೇದಿಕೆ ಮೇಲೆ ಹಾಸಿನವರು ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ, ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಯಾಸೀನ್ ಖಾನ್ ಪಠಾಣ್ ಅವರು ನಾಮಪತ್ರನ ಸಲ್ಲಿಸಿದ್ದಾರೆ. ಈ ಜನ ಸಾಗರ ನೋಡಿದ್ರೆ ನಾನು ನಿಮ್ಗಿಂತ ಕ್ಯಾಂಡಿಡೇಟ್ ಬರೋಕ್ ಮುಂಚೆ, ಮುಖಂಡರು ಬರೋಕ್ ಮುಂಚೆ 1 ತಾಸು ಮುಂಚೆ ಬಂದೆ. ನಿನಗೆ ನಾಮಿನೇಷನ್ಗೆ 1-2-3 ನಿಮಿಷ ತಡ ಆಯ್ತು ನಾನು ಬರಕ್ಕೆ. ಹಾಗಾಗಿ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿ ಎಲ್ಲ ಇಲ್ಲಿ ಹೋದ್ರೆ ಸೂಕ್ತ ಅಂದಿದ್ದ ಕಾರಣಕ್ಕೆ ನಾನು ಇಲ್ಲಿ ಬಂದೆ. ನಾನು ಇಲ್ಲಿ ಬರುವಾಗ ನಾನು 1 ಅವರ್ ತಾಸು ಮುಂಚೆನೆ ಬಂದೆ. ಜನ ಬಂದು ಇಲ್ಲಿ 1 ಗಂಟೆಗೆ ಸೇರಿದ್ದಾರೆ. ನನ್ನನ್ಸಿಗೆ ಈ ಜನ ಸಾಗರ ನೋಡಿ ಯಾಸೀನ್ ಪಠಾಣ್ ಅವರು ಹೋದ ಸತಿ 30,000 ಅಂತರದಲ್ಲಿ ಸೋತಿದ್ರು, ಈ ಬಾರಿ 40,000 ಅಂತರದಲ್ಲಿ ಗೆಲ್ತಾರಂತ ನನ್ಗೆ ವಿಶ್ವಾಸ ಇದೆ. ಏನಕ್ಕಂದ್ರೆ ಗೆಲ್ಸೋರು ನಾವಿಲ್ಲ, ನಾವು ಬಂದಿದ್ದೀವಿ, ನಮ್ಮ ಮುಖಂಡರೆಲ್ಲ ಬಂದಿದ್ದೀವಿ, ನಾವು ಪ್ರಚಾರ ಮಾಡಿ ಹೊರಟೋಗ್ತೀವಿ. ಚುನಾವಣೆ ಮಾಡೋರು ನೀವುಗಳು ಕಾರ್ಯಕರ್ತರು. ನಿಮ್ ಮುಖದ ಮೇಲೆ ಆ ಜೋಶ್ ನೋಡ್ರೆ ಈ ಬಾರಿ ಯಾಸೀನ್ ಪಠಾಣ್ ಅವರು ಮಿನಿಮಮ್ 40,000 ಅಂತರದಲ್ಲಿ ಗೆಲ್ತಾರಂತ ನನ್ಗೆ ವಿಶ್ವಾಸ ಇದೆ. ನಮ್ಗೆಲ್ಲ ಗೊತ್ತೇ ಇದ್ದಂಗೆ 2023 ಚುನಾವಣೆ ಟೈಮಲ್ಲಿ ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಯನ್ನ ಜನ ನಂಬಿ 136 ಸೀಟನ್ನ ಗೆಲ್ಸ್ಕೊಂಡ್ರು. ಗೆದ್ದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ, ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ ಇವರು, ಈ ಗ್ಯಾರಂಟಿಗಳು ಸಾಧ್ಯ ಆಗಲ್ಲ ಅಂದ್ರು. ನಮ್ ಸರ್ಕಾರ ಬಂದಾದ್ಮೇಲೆ 1 ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಜಾರಿ ಮಾಡಿರೋದು ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಇನ್ನೊಂದು 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಏನಕ್ಕಂದ್ರೆ ವಸತಿ ಸಚಿವನಾಗಿದ್ದೀನಿ ನಾನು 6ನೇ ಗ್ಯಾರಂಟಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರ್ಲಿಲ್ಲ, ನಾವು ಈಗಳು ಮನೆಗಳು ಫ್ರೀ ಕೊಡ್ತೀವಿ ಅಂತ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2016, 17, 18 ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಆಯಿತು. ಅದೇ ತರ ರಾಜೀವ್ ಗಾಂಧಿಯಲ್ಲಿ 48,690 ಮನೆಗಳು ಸ್ಯಾಂಕ್ಷನ್ ಆಯಿತು. ಒಟ್ಟಾಗಿ 2,30,000 ಮನೆಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಮಾತಾಡ್ಕೊಂಡ ಹೋಗ್ತೀನಿ. ಹಿಂದಿನ ಸರ್ಕಾರದಲ್ಲಿ 2 ಲಕ್ಷ ಕೊಟ್ಟಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ 4 ವರ್ಷ ಇದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ 2 ವರ್ಷ ಕೆಲಸ ಮಾಡಕ್ 2 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರ ಕ್ಷೇತ್ರದಲ್ಲೇ ನಿಂತ್ಕೊಂಡು ಅವ್ರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ, MLA ಆಗಿದ್ರು. ಅವ್ರ ಕ್ಷೇತ್ರದಲ್ಲೇ 2 ವರ್ಷ ಅವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಓಪನ್ ಅನ್ನ ಸವಾಲನ್ನ ಹಾಕ್ತೀನಿ, 1 ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಣೆ ತಗೊಳ್ತೀನಿ, ನಾಳೆನೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. 1 ಮನೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದ್ರೆ 1 ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಆವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟಾಗ್ತದೆ? 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. 4.5 ಲಕ್ಷ ಬಡವರು ಎಲ್ಲಿ ಕೊಡಕ್ ಸಾಧ್ಯ? ಈಗ ಸ್ಲಮ್ ಬೋರ್ಡ್ ಮತ್ತೆ AHPC ರಾಜೀವ್ ಗಾಂಧಿದು 9,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು. ಬರೇ ಬೆನಿಫಿಷರಿ ಪೇಮೆಂಟ್ ಎಷ್ಟು ಕೊಟ್ಟವ್ರೆ? 310 ಕೋಟಿ ಕೊಟ್ಟವ್ರೆ. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ, ನಾನು ವಸತಿ ಮಂತ್ರಿ ಆದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು? ಈ 5 ಗ್ಯಾರಂಟಿಗಳಿಗೆ 55,000,
ಸಾವಿರ ಕೋಟಿ ಆಗ್ತದೆ. ಯಂಗಪ್ಪ ಅವ್ರ ಗಮನಕ್ಕೆ ತರದಂತ ಧೈರ್ಯ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ತಮ್ಮ ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗನೇ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ, ಬೆನಿಫಿಷರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಸರ್ ಅಂತ ಹೋಗಿ ಹೇಳಿದಕ್ಕೆ, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ 9,500 ಕೋಟಿನೂ ನಾನೇ ಕೊಡ್ತೀನಿ, 1 ವರ್ಷದಲ್ಲಿ ಈ ಮನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದಕ್ಕೆ ನಾವು 36,780 ಮನೆಗಳು ಕೊಟ್ವಿ. ಬಸವರಾಜ ಬೊಮ್ಮಾಯಿ ಅವರೇ, ನೀವೇನಕ್ಕೆ ಕೊಡಕ್ ಸಾಧ್ಯ ಆಗಿಲ್ಲ. ಮನೆ ಯಡಿಯೂರಪ್ಪ ಅವರೇ, ನೀವೇನಕ್ಕೆ ಕೊಡಕ್ ಸಾಧ್ಯ ಆಗಿಲ್ಲ. ಮನೆ ಕುಮಾರಸ್ವಾಮಿ ಅವರೇ, ನೀವೇನಕ್ಕೆ ಕೊಡಕ್ ಸಾಧ್ಯ ಆಗಿಲ್ಲ. ಬಡವ್ರ ಬಗ್ಗೆ ಕಾಳಜಿ ಇರೋದು ಬರೀ ಕಾಂಗ್ರೆಸ್ ಪಕ್ಷದವ್ರಿಗ. ಇದು ದಯಮಾಡಿ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೇಲೆ ಆ ಜರ್ಜದಲ್ಲಿ ಲೋಕಸಭಾದಲ್ಲಿ ನಾವು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದೀವಿ. ನಾವು 18ರಿಂದ 20 ಸೀಟ್ ಕೊಡ್ತೀವಿ, ಗೆಲ್ತೀವಿ, ಈ 5 ಗ್ಯಾರಂಟಿಗಳು ಅಂತ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ. ನಿರೀಕ್ಷೆ ತಕ್ಕಂಗೆ ನಮ್ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದಾದ್ಮೇಲೆ ಬಹಳ ಜನ ಮುಖಂಡರುಗಳು ಬಂದು ಮನೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಇಲ್ಲ ಸರ್, ಈ ಗ್ಯಾರಂಟಿಗಳು ಕೊಟ್ಟಿದ್ದು ಏನೇನೂ ಉಪಯೋಗ ಆಗಲಿಲ್ಲ, ಈ ಗ್ಯಾರಂಟಿಯನ್ನ ತೆಗ್ದಾಕಿ ಅಂದ್ರು. ಮನೆಯ ಮುಖ್ಯಮಂತ್ರಿಗಳು ಒಂದೇ ಮಾತು ಹೇಳಿದ್ರು, ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ, ಬಡವ್ರಿಗೆ ಒಳ್ಳೇದಾಗಿ ಹಿನ್ನೆಲೆಯಲ್ಲಿ ಕೊಟ್ಟಿರೋದು, ಯಾವ ಕಾರಣಕ್ಕೂ ಈ ಗ್ಯಾರಂಟಿಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ ಅಂದ್ರು. ಈ ಗ್ಯಾರಂಟಿಗಳು ತೆಗೆಯೋದು ಪ್ರಶ್ನೆ ಬರಬಲ್ಲ ಅಂದ್ರು. ಹಾಗಾಗಿ ನೀವೆಲ್ಲ ಇದು ಅರ್ಥ ಮಾಡ್ಕೊಂಡು ದಯಮಾಡಿ ಉಪಚುನಾವಣೆ, ತಾವ್ಯಾರು ಉಪಚುನಾವಣೆಗೆ ಮನೆ ಬಸವರಾಜ ಬೊಮ್ಮಾಯಿಗೆ ನಾವು ಪಾರ್ಲಿಮೆಂಟ್ ಅಲ್ಲಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ತಾವು ಯಾರು ಹೇಳಿರಲಿಲ್ಲ. ಅವರಾಗಿ ಅವರೇ ನಿಂತು ಈ ಚುನಾವಣೆ ಬರಕ್ ಕಾರಣ ಅಂದ್ರೆ ಅವ್ರ ಪಾರ್ಲಿಮೆಂಟ್ ನಿಲ್ಲಿಲಿಕ್ಕೆ ಕಾರಣಕ್ಕೆ ಈ ಚುನಾವಣೆ ಬಂದಿದೆ. ಹೋದ್ ಸತಿ ಯಾಸೀನ್ ಪಠಾಣ್ ಅವರು ಹೋದ್ ಸತಿ ಕಡಿಮೆ ಅಂತಂದ್ರೆ ಸೋತವ್ರೆ. 30,000 ಯಾವ್ದು ದೊಡ್ಡ ಅಂತರ ಇಲ್ಲ. ಈ ಕಾರ್ಯಕರ್ತರು ಜೋಶ್ ನೋಡ್ರೆ ನನ್ಗೆ ಕನಿಷ್ಠ ನಾವು ಈ ಬಾರಿ 40,000 ಓಟ್ ಅಂತ ಹೇಳ್ತೀವಿ. ಆಜಂಬೀರ್ ಖಾದ್ರಿ ಅವರು ಈ ಒಂದು ನಾಮಪತ್ರ ಬಿಜೆಪಿ ಅವರು ಬಹಳ ಜಶನ್ ಮಾಡ್ತಾ ಇರ್ಬೋದು. ಆಜಂಬೀರ್ ಖಾದ್ರಿ ಅವರು ನಾಮಪತ್ರ ಇಂಡಿಪೆಂಡೆಂಟ್ ಆಗಿ ಅಂದ್ರ ನಾದರ್ ಬಿ ನಾಜೀಮ್ ಖಾನ ಹಾಕಿದ್ದಾರೆ. ನನ್ ವಿಶ್ವಾಸ ಇದೆ ಸೋಮವಾರ ದಿನ ಅವ್ರು ವಾಪಸ್ ತಗೊಂಡು ಯಾಸೀನ್ ಪಠಾಣ್ ನಾನು ವಹಿಸ್ಕೊಡ್ತೀನಿ ಜವಾಬ್ದಾರಿ. ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ಳೋದು. ತಾವು ನೋಡಿರ್ಬೋದು, ಈ ಚಿಟ್ಟಿಗೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವ್ರನ್ನ ಈ ಸರ್ಕಾರ ತೆಗಿಯಕ್ಕಂತ ಬಿಜೆಪಿ ಅವ್ರ ಮೂಡಾಜರಲ್ಲಿ ಸಿದ್ದರಾಮಯ್ಯ ಅವ್ರು ಯಾವ ಪಾತ್ರನೂ ಇಲ್ಲ. ಬೇಕಂತಾನೆ ಹುನ್ನಾರ ಮಾಡಿ ಈ ಸಿದ್ದರಾಮಯ್ಯ ತೊಂದರೆ ಕೊಡ್ಬೇಕಂತ ಇವತ್ತು ಬಿಜೆಪಿ ಅವರು ಹೊರಟವ್ರೆ. ದಯಮಾಡಿ ಈ ಒಂದು ಅವಕಾಶ ಸಿಕ್ಕಿದೆ. ಈ ಚುನಾವಣೆ ಯಾಸೀನ್ ಪಠಾಣ್ ಚುನಾವಣೆ ಅಲ್ಲ, ಈ ಚುನಾವಣೆ ಶಿವಾನಂದ ಪಾಟೀಲ್ ಚುನಾವಣೆ ಅಲ್ಲ, ಈ ಚುನಾವಣೆ ಈಶ್ವರ್ ಖಂಡ್ರೆ ಸಾಹೇಬ್ರ ಚುನಾವಣೆ ಅಲ್ಲ, ಈ ಚುನಾವಣೆ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಚುನಾವಣೆ ಅಲ್ಲ. ಈ ಚುನಾವಣೆ ಅಭ್ಯರ್ಥಿ ಸಿದ್ದರಾಮಯ್ಯನವರಂತ ತಿಳ್ಕೊಂಡು ದಯಮಾಡಿ ದೊಡ್ಡ ಅಂತರದಲ್ಲಿ ಗೆಲ್ಸ್ಕೊಡ್ಬೇಕಂತ ಇನ್ನ 3 ದಿನ ಆದ್ಮೇಲೆ ನಾನು ಇಲ್ಲೇ ಠಿಕಾಣ ಹಾಕ್ತೀನಿ. ಯಾರು ಬರ್ತಾರೆ ನೋಡ್ತೀನಿ. ನಾನು ಗುಡ್ಡ ಕೇಳ್ರಿ, ಬಹಳ ಜನಕ್ಕೆ ಏನಾಗಿದೆ, ಇಷ್ಟೆಲ್ಲ ಬಹಳ ಆಟ ಆಡಿ ಹೋಗ್ಬಿಡ್ರಿ ಅಂತಾರೆ. ಯಾರ್ಯಾರು ಬರ್ತಾರ ಬರ್ಲಿ, ನಾನು ಇಲ್ಲೇ 1 ವಾರ ಠಿಕಾಣೆ ಹಾಕ್ತೀನಿ. ಯಾಸೀನ್ ಪಠಾಣ್ ಗೆಲ್ಲೋಕು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ನನ್ಗೆ 2 ಮಾತಾಡೋ ಅವಕಾಶ ಕೊಟ್ಟಿದ್ದು ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.